ಶ್ರೀಮದ್ಭಾಗವತ ಮಹಾಪುರಾಣದ ವೈಶಿಷ್ಟ್ಯವನ್ನು ವೇದವ್ಯಾಸದೇವರು ಪದ್ಮಪುರಾಣದಲ್ಲಿ ಹೇಳಿದ್ದಾರೆ. ಭಾಗವತ ಶ್ರವಣ ಮಾಡುವುದರಿಂದ ಏನೇನು ಲಭಿಸ್ತದೆ ಅಂತನ್ನೋದನ್ನು 3 ನಿದರ್ಶನಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಒಂದು, ಭಾಗವತ ಶ್ರವಣದಿಂದ ಎಂಥ ದೊಡ್ಡ ಪಾಪ ಇದ್ದರೂ ಕೂಡ ಮಹಾಪಾತಕ ಪರಿಹಾರ ಆಗ್ತದೆ. ಅದಕ್ಕೆ ಪರೀಕ್ಷಿತ್ ರಾಜನೇ ಸಾಕ್ಷಿ. ಪರೀಕ್ಷಿತ್ ಮಹಾರಾಜ ಶಮೀಕ ಋಷಿಗಳ ಕೊರಳಿಗೆ ಹಾವು ಹಾಕಿದ್ದ. ಅಲ್ಲಿರ್ತಕ್ಕಂಥ 33 ಕೋಟಿ ದೇವತೆಗಳಿಗೆ ಅಪಚಾರ ಆಗಿತ್ತದರಿಂದ ಬ್ರಾಹ್ಮಣನ ಶರೀರದಲ್ಲಿ ನಾಭಿಯ ಕೆಳಗಡೆ ಪಿತೃಗಳ ಸನ್ನಿಧಾನ, ನಾಭಿಯ ಮೇಲ್ಗಡೆ ಎಲ್ಲ ದೇವತೆಗಳ ಸನ್ನಿಧಾನ. ಪರೀಕ್ಷಿತ್ ಮಹಾರಾಜ ಕೊರಳಿಗೆ ಹಾವು ಹಾಕಿದ್ದ ಶಮೀಕ ಋಷಿಗಳಿಗೆ. ಅಲ್ಲಿ ಸನ್ನಿಹಿತರಾದಂಥ ಸಮಸ್ತ ದೇವತೆಗಳಿಗೆ ಅಪಚಾರ ಆಗಿತ್ತು. ಇಷ್ಟು ದೊಡ್ಡ ಪಾತಕ ಅವನಿಗಂಟಿತ್ತು. ಭಾಗವತ ಶ್ರವಣ ಮಾಡಿ ಅದನ್ನು ಪರಿಹಾರ ಮಾಡಿಕೊಂಡ. ಭಾಗವತ ಶ್ರವಣ ಮಾಡಿದರೆ ಮುಕ್ತಿ ಆಗ್ತದೆ ಅಂತನ್ನೋದಕ್ಕೆ ಪರೀಕ್ಷಿತ ರಾಜನೇ ಸಾಕ್ಷಿಯಾಗಿದ್ದಾನೆ ಅಂತ. ಇನ್ನೊಂದು ಭಾಗವತದ ಮಹಿಮೆ, ಪರೀಕ್ಷಿತ ರಾಜನಿಗೆ ಪಾಪ ಪರಿಹಾರ ಮಾಡಿತು. ಗೋಕರ್ಣ ಅಂತ ಒಬ್ಬ ಬ್ರಾಹ್ಮಣ ಕುಮಾರ, ಅವನ ಅಣ್ಣನಿಗೆ ಪ್ರೇತತ್ವ ಪರಿಹಾರ ಮಾಡಿತು. ಭಾಗವತ ಶ್ರವಣ ಮಾಡಿದವರಿಗೆ ಪ್ರೇತತ್ವ ಬರೋದಿಲ್ಲ. ಎಲ್ಲಿ ಭಾಗವತ ಪ್ರವಚನ ನಡೀತದೋ, ಎಲ್ಲಿ ಯಾರ ಉದ್ದೇಶದಿಂದ ಭಾಗವತ ಪ್ರವಚನ ನಡೀತದೋ ಅವರಿಗೆ ಪ್ರೇತತ್ವ ಬಂದದ್ದು ನಿವಾರಣೆ ಆಗ್ತದೆ. ಗೋಕರ್ಣ ತನ್ನ ಅಣ್ಣನ ಪ್ರೇತತ್ವ ಪರಿಹಾರಕ್ಕೋಸ್ಕರ ತಾನೇ ತನ್ನ ಮನೆಯಲ್ಲಿ ಭಾಗವತ ಪ್ರವಚನ ಮಾಡಿದ. ಆ ದುಂದುಕಾರಿ ಅಂತನ್ನುವ ಅಣ್ಣ ಪ್ರೇತ ಆಗಿದ್ದವನು ಆ ಪ್ರೇತತ್ವ ಕಳ್ಕೊಂಡು ದಿವ್ಯವಾದ ವಿಮಾನದಲ್ಲಿ ಕೂತುಕೊಂಡು ಸ್ವರ್ಗಕ್ಕೆ ಹೋದ ಅಂತ ನಿದರ್ಶನ ಹೇಳಿದ್ದಾರೆ. ಅದರಿಂದ ಧನ್ಯ ಭಾಗವತಿ ವಾರ್ತಾ ಪ್ರೇತಪೀಡಾ ವಿನಾಶಿನಿ. ಭಾಗವತದ ಇನ್ನೊಂದು ಪ್ರಯೋಜನ ಅಂದರೆ ಪ್ರೇತಪೀಡಾ ಪರಿಹಾರಕ, ಪಾಪ ಪರಿಹಾರಕ ಮತ್ತು ಜ್ಞಾನಭಕ್ತಿ ವೈರಾಗ್ಯ ವರ್ಧಕ. ಭಾಗವತದಿಂದ ಜ್ಞಾನಭಕ್ತಿ ವೈರಾಗ್ಯಗಳು ಅಭಿವೃದ್ಧಿ ಆಗ್ತದೆ. ನಾರದ ಋಷಿಗಳು ಸನತ್ಕುಮಾರರನ್ನು ಬರಮಾಡಿಕೊಂಡು, ಬ್ರಹ್ಮದೇವರ ಮಕ್ಕಳಾದಂತಹ ಸನತ್ಕುಮಾರರನ್ನು ಬರಮಾಡಿಕೊಂಡು ಹರಿದ್ವಾರ ಕ್ಷೇತ್ರದಲ್ಲಿ ಗಂಗಾ ತೀರದಲ್ಲಿ ಭಾಗವತ ಪ್ರವಚನ ಮಾಡಿಸ್ತಾರೆ. ಆವಾಗ ಈ ನಷ್ಟವಾಗಿರ್ತಕ್ಕಂಥ ಜ್ಞಾನ ಭಕ್ತಿ ವೈರಾಗ್ಯ ಅಭಿವೃದ್ಧಿಯಾಯಿತು ಅಂತ ಅದಕ್ಕೂ ನಿದರ್ಶನ ಕೊಟ್ಟಿದ್ದಾರೆ. ಹೀಗೆ ಮೊದಲು ಕಲಿಯುಗ ಪ್ರಾರಂಭ ಆದಮೇಲೆ ಪರೀಕ್ಷಿತ ರಾಜ ಶ್ರವಣ ಮಾಡಿ ಪಾಪ ಕಳ್ಕೊಂಡ. ಅದಾದ ಮೇಲೆ ಗೋಕರ್ಣ ಭಾಗವತ ಪ್ರವಚನ ಮಾಡಿ ತನ್ನ ಅಣ್ಣನನ್ನು ಪ್ರೇತ ಜನ್ಮದಿಂದ ಉದ್ಧಾರ ಮಾಡಿದ. ಅದಾದ ಮೇಲೆ 3ನೇ ಸಲ ನಾರದ ಋಷಿಗಳು ಸನತ್ಕುಮಾರರಿಂದ ಭಾಗವತ ಹೇಳಿಸಿ ಭಕ್ತಿ ಜ್ಞಾನ ವೈರಾಗ್ಯವನ್ನು ಅಭಿವೃದ್ಧಿಗೊಳಿಸಿದರು. ಭಕ್ತಿ ಜ್ಞಾನ ವೈರಾಗ್ಯದ ಸ್ಥಾಪನೆಗೋಸ್ಕರವೇ ಭಾಗವತವನ್ನು ರಚನೆ ಮಾಡಿರೋದು. ಅನಂತರ ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳಿಗೆ ಸೂತ ಪುರಾಣಿಕರು ಭಾಗವತವನ್ನು ಹೇಳ್ತಾರೆ. ನೈಮಿಷಾರಣ್ಯದಲ್ಲಿ ಶೌನಕಾದಿಗಳು ಯಜ್ಞ ಮಾಡುವಾಗ ಸೂತರು ಬರ್ತಾರೆ. ಬಂದಂತಹ ಸೂತ ಪುರಾಣಿಕರನ್ನು ಶೌನಕಾದಿಗಳು ಕೇಳೋದಿಷ್ಟೇನೆ, ಕಲಿಪ್ರಭಾವಕ್ಕೆ ನಾವು ಒಳಗಾಗಬಾರ್ದು. ಕಲಿಯುಗ ಪ್ರಾರಂಭ ಆಗಿತ್ತು. ಆ ಕಲಿಪ್ರಭಾವಕ್ಕೆ ಒಳಗಾಗದೇ ಇರಬೇಕಾದ್ರೆ, ಆ ಕಲಿಪ್ರಭಾವವನ್ನು ದಾಟಿ ಮೆಟ್ಟಿ ನಿಲ್ಲಬೇಕಾದ್ರೆ ಏನು ಉಪಾಯ ಅಂತ ಕೇಳಿದಾಗ ಭಾಗವತ ಶ್ರವಣವೇ ಅದಕ್ಕೆ ಉಪಾಯ ಅಂತ ಸೂತ ಪುರಾಣಿಕರು ಅಲ್ಲಿ ಯಜ್ಞದ ಸಂದರ್ಭದಲ್ಲಿ ಭಾಗವತವನ್ನು ಪ್ರವಚನ ಮಾಡ್ತಾರೆ. ಭಗವಂತನ ಕಥಾಶ್ರವಣ ಮಾಡಿದರೆ ಶ್ರವಣಪುಟೇಶು ಸಂಭೃತಂ. ಭಾಗವತದ ಒಂದೊಂದು ಅಕ್ಷರ ಕಿವಿಯ ಮೂಲಕ ನಮ್ಮ ಒಳಗೋಗಿ ಹೃದಯದಲ್ಲಿ ಇಳಿದು ಆ ಹೃದಯವನ್ನು ಅಂತಃಕರಣವನ್ನು ಶುದ್ಧ ಮಾಡ್ತದೆ. ಅಂತಃಕರಣ ಶುದ್ಧಿ ಆದಾಗ ಕಲಿ ನಿಮಿತ್ತದಿಂದ ಅಂತಃಕರಣ ಕೆಟ್ಟು ಹೋಗಿರ್ತದೆ. ಆ ಭಾಗವತದಿಂದ ಅಂತಃಕರಣ ಶುದ್ಧಿಯಾಗಿ ಅವನು ಭಗವಂತನ ನಾಮಕೀರ್ತನೆ ಮಾಡಿ ಧ್ಯಾನ ಸ್ನಾನ ಅಂತಾರೆ, ಅದನ್ನು ಮಾಡಲಿಕ್ಕಾಗ್ತದೆ. ಈ ರೀತಿ ಭಗವಂತನ ಕಥಾಶ್ರವಣವೇ ಅದಕ್ಕೆ ಉಪಾಯ ಅಂತ ಹೇಳಿದರು. ಆಮೇಲೆ ಸಂಕ್ಷೇಪವಾಗಿ 24 ಭಗವಂತನ ಅವತಾರಗಳನ್ನು ವರ್ಣನೆ ಮಾಡ್ತಾರೆ. ಸಂಕ್ಷಿಪ್ತವಾಗಿ ಸೂತ ಪುರಾಣಿಕರು ಸಂಕ್ಷೇಪ ವಿಸ್ತಾರಾಭ್ಯಾಂಚ ಪ್ರವದಂತಿ ಮನೀಷಿಣಃ ಅಂತ ಮೊದಲು ಸಂಕ್ಷಿಪ್ತವಾಗಿ ಹೇಳಬೇಕು. ಆಮೇಲೆ ಅವರಿಗೆ ಅಭಿರುಚಿ ಉಂಟಾದರೆ ವಿಸ್ತಾರವಾಗಿ ಹೇಳಬೇಕು. ಸಂಕ್ಷಿಪ್ತವಾಗಿ 24 ಅವತಾರಗಳ ಚರಿತ್ರೆಯನ್ನು ಹೇಳಿದರು. ಆಮೇಲೆ ಶೌನಕಾದಿಗಳು ಭಾಗವತ ಸಮಗ್ರ ಭಾಗವತ ಹೇಳ್ರಿ, ಹೇಗೆ ಭಾಗವತ ಉದಯ ಆಯಿತು ಏನು ಅಂತ ಕೇಳಿದಾಗ ಆ ಭಾಗವತದ ರಚನೆ ಹಿನ್ನೆಲೆಯನ್ನು ಹೇಳ್ತಾರೆ. ವೇದವ್ಯಾಸದೇವರು ಭೂಮಿಯಲ್ಲಿ ಅವತಾರ ಮಾಡಿ ಎಲ್ಲ ಕಾರ್ಯ ಮಾಡಿದರು. ವೇದಗಳನ್ನು ವಿಭಾಗ ಮಾಡಿದರು, ಮಹಾಭಾರತ ರಚನೆ ಮಾಡಿದರು,
17 ಪುರಾಣಗಳನ್ನು ರಚನೆ ಮಾಡಿದ್ದರು. ಇಷ್ಟು ಮಾಡಿದರೂ ಕೂಡ ವೇದವ್ಯಾಸ ದೇವರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಸಮಾಧಾನ ಇಲ್ಲದವರಂತೆ ನಟನೆ ಮಾಡ್ತಾ ಕೂತಿದ್ರು. ಆಗ ನಾರದ ಋಷಿಗಳು ಬಂದು ವ್ಯಾಸರ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಮಸ್ಕಾರ ಮಾಡಿ. ನೀವು ಭಾರತ ವೇದ ಎಲ್ಲ ಉಪದೇಶ ಮಾಡಿದ್ದೀರಿ, ಆದರೆ ಅದೆಲ್ಲ ಬಹಳ ಕಠಿಣ. ಅದು ಒಂದೇ ಸಲ ಮಂದಾಧಿಕಾರಿಗಳಿಗೆ, ಮಂದಬುದ್ಧಿ ಇದ್ದವರಿಗೆ ವೇದ ಮಹಾಭಾರತ ಅದರಿಂದ ಮೋಕ್ಷ ಸಾಧನೆ ಆಗೋದಿಲ್ಲ. ಮಹಾಭಾರತ ಅರ್ಥವೇ ಆಗೋದಿಲ್ಲ. ಮೇಲ್ನೋಟಕ್ಕೆ ನೋಡಿದರೆ ಮಹಾಭಾರತ ಕೌರವರ ಪಾಂಡವರ ಒಂದು ಜಗಳದ ಕಥೆ ಅಂತ ಅಷ್ಟೇ ಅನ್ನಿಸ್ತದೆ. ಆದರೆ ಸಮಗ್ರ ಮಹಾಭಾರತ ಅಧ್ಯಾತ್ಮನಿಷ್ಠವಾಗಿದೆ. 1,00,000 ಶ್ಲೋಕಗಳಿಗೆ ಆಧ್ಯಾತ್ಮಿಕ ಅರ್ಥ ಇದೆ. ಆ ಮಹಾಭಾರತದ ಅರ್ಥ ತಿಳಿಬೇಕಾದರೆ ವ್ಯಾಸರೇ ತಿಳಿಬೇಕು, ಅವರೇ ರಚನೆ ಮಾಡಿದವರು ಅವರೇ ತಿಳಿಬೇಕು, ಅಥವಾ ಅವರ ವಿಶೇಷ ಅನುಗ್ರಹದಿಂದ ಚತುರ್ಮುಖ ಬ್ರಹ್ಮದೇವರು ತಿಳಿಬಹುದು. ಬೇರೆಯವರಿಗೇನು ಅರ್ಥ ಆಗಲಿಕ್ಕೆ ಸಾಧ್ಯ? ಆದ್ದರಿಂದ ಮೇಲ್ನೋಟದ ಅರ್ಥ ಆಗ್ತದಷ್ಟೇ ಹೊರತು ಒಳ ಅರ್ಥ ಆಗೋದಿಲ್ಲ. ಅದಕ್ಕೆ ಸಮಾಧಿ ಭಾಷೆಯಿಂದ ಭಾಗವತವನ್ನು ರಚನೆ ಮಾಡಿರಿ ಅಂತಂದು. ಸಮಾಧಿ ಭಾಷಾ ಅಂತಂದರೆ ನೇರವಾಗಿ ಹೇಳೋದು. ವಿಷ್ಣು ಸರ್ವೋತ್ತಮ ಅಂದರೆ ವಿಷ್ಣು ಸರ್ವೋತ್ತಮ ಅಂತಲೇ ಬಾಯಿ ಬಿಟ್ಟು ಹೇಳೋದು, ಹಾಗೆ ಹೇಳೋದು. ಮಹಾಭಾರತ ಇದನ್ನೆಲ್ಲ ನೋಡಿದರೆ ಬೇರೆ ಬೇರೆ ಭಾಷೆಗಳಿದೆ ಅದರಲ್ಲಿ. ದರ್ಶನ ಭಾಷಾ, ಗುಹ್ಯ ಭಾಷಾ, ಸಮಾಧಿ ಭಾಷಾ ಮೂರೂ ಇದೆ. ಕೆಲವು ಕಡೆ ಮಹಾಭಾರತವನ್ನು ಅಲ್ಲಿದ್ದ ಹಾಗೆ ನೋಡ್ಕೊಳ್ಳಿಕ್ಕೆ ಹೋದರೆ ನಮಗೆ ಅಪಾರ್ಥ ಆಗಿಬಿಡ್ತದೆ. ಶಿವ ಸರ್ವೋತ್ತಮ ಅಂತ ಹೇಳಿದ್ದುಂಟು. ಏನರ್ಥ ಶಿವ ಸರ್ವೋತ್ತಮ ಅಂದರೆ? ಅದು ದರ್ಶನ ಭಾಷಾ, ನಮ್ಮ ಸಿದ್ಧಾಂತ ಅಲ್ಲ, ಶೈವ ದರ್ಶನ ಅಂತ ಅರ್ಥ. ಇನ್ನು ಗುಹ್ಯ ಭಾಷಾ ಗುಪ್ತವಾಗಿ ಹೇಳ್ತಾರೆ, ಅದಂತೂ ಅರ್ಥವೇ ಆಗೋದಿಲ್ಲ. ಭಗವಂತನ ಎಲ್ಲ ಲೀಲೆಗಳನ್ನು ಸಮಾಧಿ ಭಾಷೆಯಿಂದ ಹೇಳ್ರಿ, ನೇರವಾಗಿ ಅರ್ಥ ಆಗುವ ಹಾಗೆ ಹೇಳ್ರಿ ಅಂತ ನಾರದ ಋಷಿಗಳು ಪ್ರಾರ್ಥನೆ ಮಾಡ್ತಾರೆ. ತಮ್ಮ ಆತ್ಮಚರಿತ್ರೆಯನ್ನು ಹೇಳ್ಕೊಳ್ತಾರೆ. ನಾನು ಹಿಂದೆ ಒಬ್ಬ ದಾಸಿಪುತ್ರನಾಗಿದ್ದೆ. ಆ ದಾಸಿಪುತ್ರನ ಅದಕ್ಕಿಂತಲೂ ಮುಂಚೆ ನಾರದ ಋಷಿಗಳು ಉಪಬರ್ಹಣ ಅನ್ನುವ ಗಂಧರ್ವರಾಗಿದ್ದರು. ಉಪಬರ್ಹಣ ಅನ್ನುವ ಗಂಧರ್ವರಾದಾಗ ಒಮ್ಮೆ ದೇವಸಭೆಯಲ್ಲಿ ಅವರಿಗೆ ಭಗವಂತನ ಗುಣಗಾನ ಮಾಡಲಿಕ್ಕೆ ಆಮಂತ್ರಣ ಬಂತು. ಆ ಉಪಬರ್ಹಣ ದೇವಸಭೆಗೆ ಭಗವಂತನ ಗುಣಗಾನ ಮಾಡಲಿಕ್ಕೆ ಹೋಗುವಾಗ ಅನೇಕ ಸ್ತ್ರೀಯರಿಂದ ಪರಿವರ್ತನಾಗಿ ಹೋಗ್ತಾನೆ. ಹೆಣ್ಣು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ. ಆ ಸ್ತ್ರೀಯರ ಜೊತೆಗೆ ಹೋಗಿ ಅಲ್ಲಿ ಗಾನ ಮಾಡುವಾಗ ಆ ಗಾನದ ಮಧ್ಯದಲ್ಲೇ ರಾಗ ತಾಳ ಎಲ್ಲೋ ಹೋಯಿತು. ಅವನ ದೃಷ್ಟಿ ಆ ಸ್ತ್ರೀಯರ ಮೇಲೆ, ಅವರ ಜೊತೆಗೆ ವಿಲಾಸ ಪ್ರಾರಂಭ ಆಯಿತು. ವಿಲಾಸಮಯವಾದ ಗಾನ ಆಯಿತು. ಭಕ್ತಿ ಸಂಗೀತ ಆಗಲಿಲ್ಲ, ಅದು ವಿಲಾಸದ ಸಂಗೀತ ಆಯಿತು. ಇದೇ ಅಪಚಾರ ಉಪಬರ್ಹಣನಿಂದ ನಡೆದದ್ದು. ದೇವರ ಮೇಲೆ ಗುಣಗಾನ ಮಾಡುವಾಗ ಅದು ವಿಲಾಸಮಯ ಆಯಿತು. ಅದಾಗಬಾರ್ದು. ಶುದ್ಧ ಸಾತ್ವಿಕ ರೀತಿಯಲ್ಲಿ ಭಗವಂತನ ಗಾನ ನಡೀಬೇಕು. ಯಾವುದೇ ಆಗಲಿ, ನೃತ್ಯೋತ್ಸವ, ನರ್ತನ, ಭಗವಂತನ ಸೇವೆಗಳು ಇದೆಲ್ಲ ಮಾಡುವಾಗ ಲೌಕಿಕವಾಗಿ, ವಿನೋದಮಯವಾಗಿ, ವಿಲಾಸಮಯವಾಗಿ ನಡೀಕೂಡುದು. ಸಾತ್ವಿಕ ರೀತಿಯಲ್ಲಿ ನಡೀಬೇಕು. ಅದು ವಿಲಾಸ ಆಗಿ ಹೋಯಿತು. ಆ ಒಂದು ಅಪಚಾರದಿಂದ ಉಪಬರ್ಹಣ ಒಬ್ಬ ದಾಸಿಪುತ್ರನಾಗಿ ಹುಟ್ಟಿದ. ಆಮೇಲೆ ಆ ದಾಸಿಪುತ್ರನಾಗಿದ್ದಾಗ ಒಂದು ಅಲ್ಲಿ ಇಲ್ಲಿ ಕಸ ಮುಸುರೆ ಕೆಲಸ ಮಾಡಿಕೊಂಡಿರೋದು. ಒಂದು ಚಾತುರ್ಮಾಸ್ಯ ಕಾಲದಲ್ಲಿ ಅನೇಕ ಮುನಿಗಳು, ಯತಿಗಳು ಚಾತುರ್ಮಾಸ್ಯ ವ್ರತ ತೊಟ್ಟಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಅದೇ ಸಜ್ಜನ ಸಂಘ. ಆ ಸಜ್ಜನರ ಮಧ್ಯದಲ್ಲಿ ಇದ್ದಾಗ ಅಲ್ಲಿ ಒಂದೇ ಊಟ, ಒಂದೇ ಹೊತ್ತು ಊಟ, ಮತ್ತೆಲ್ಲ ಭಗವಂತನ ಕಥಾಶ್ರವಣ ಇದು ನಡೀತಾ ಇತ್ತು. ಅವರ ಎಂಜಲುಗೋಮೆ ಮಾಡೋದು. ಉಚ್ಛಿಷ್ಟಲೇಪಾನ್ ಅನುಮೋದಿತೋ ದ್ವಿಜೈ ಸಕೃತ್ ಸ್ಮ ಭುಂಜೆ ತದಪಾಸ್ತ ಕಿಲ್ಬಿಷಃ. ಅವರ ಉಚ್ಛಿಷ್ಟವನ್ನೇ ತಿಂತಾ ಇದ್ದ. ಅವರು ಊಟ ಮಾಡಿ ಉಳಿಸಿದ್ದನ್ನು ತಿನ್ನೋದು, ಕಥಾಶ್ರವಣ ಮಾಡೋದು. ಇದರಿಂದ ಆ ಪಾಪವನ್ನೆಲ್ಲ ಕಳ್ಕೊಂಡು ಪರಿಶುದ್ಧನಾದ ಆ ದಾಸಿಪುತ್ರ. ಅವರು ಮಹಾಕರುಣೆ ಮಾಡಿ ಚಾತುರ್ಮಾಸ್ಯ ಮುಗಿಸಿ ಹೋಗುವಾಗ ಆ ದಾಸಿಪುತ್ರನಿಗೆ ಒಂದಿಷ್ಟು ಭಗವಂತನ ತತ್ವೋಪದೇಶ ಮಾಡಿ ಹೋಗ್ತಾರೆ. ಅದನ್ನೇ ಧ್ಯಾನ ಮಾಡ್ತಾ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಒಂದು ಕ್ಷಣ ಭಗವಂತನ ಸಾಕ್ಷಾತ್ಕಾರ ಆಯಿತು ಆ ದಾಸಿಪುತ್ರನಿಗೆ. ಮತ್ತೆ ಮತ್ತೆ ಆ ಭಗವದ್ ರೂಪ ನೋಡಬೇಕು ಅಂತ ಇವನು ಎಷ್ಟು ಹಪಹಪಿಸಿದ, ಆದರೆ ಆ ಭಗವದ್ ರೂಪ ಕಾಣಲಿಲ್ಲ. ಅಶರೀರವಾಣಿ ಆಯಿತು. ಈ ಜನ್ಮದಲ್ಲಿ ನಿನಗಿಷ್ಟೇ ಭಾಗ್ಯ. ಈ ಜನ್ಮ ಮುಗಿಸಿ, ಈ ಜನ್ಮ ಮುಗಿದ ಮೇಲೆ ನೀನು ನಾರದನಾಗಿ ಜನ್ಮ ಎತ್ತುತ್ತಿ, ಆವಾಗ ನಿರಂತರ ನನ್ನ ಗುಣಗಾನ ಮಾಡಿಕೊಂಡು ನೀನು ಯಾವಾಗ ಬೇಕಾದರೆ ನನ್ನ ದರ್ಶನ ಪಡಿಬಹುದು ಅಂತ ಭಗವಂತ ಅಶರೀರವಾಣಿಯಿಂದ ಹೇಳಿದ. ಆಮೇಲೆ ಆ ದಾಸಿಪುತ್ರನೇ ನಾರದರಾದರು. ಅಂಥ ನಾರದರು
ಇನ್ನಷ್ಟು ತಮಗೆ ಭಕ್ತಿ ಬರಬೇಕು, ಲೋಕಕ್ಕೂ ಭಕ್ತಿ ಉಂಟಾಗಬೇಕು ಅಂತ ಹೇಳಿ ಭಕ್ತಿಯುದ್ರೇಕವನ್ನು ಉಂಟು ಮಾಡುವಂಥ ಭಾಗವತ ರಚನೆ ಆಗಲಿ ಅಂತ ನಾರದರು ಪ್ರಾರ್ಥನೆ ಮಾಡಿದರು. ಭಾಗವತದ ವೈಶಿಷ್ಟ್ಯ ಏನು ಅಂತಂದರೆ, ಭಾಗವತ ಶ್ರವಣ ಮಾಡ್ತಾ ಮಾಡ್ತಾ ಪರಮಾತ್ಮನಲ್ಲಿ ಭಕ್ತಿ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಸುಮ್ಮನೆ ಅದರ ಶ್ಲೋಕಗಳನ್ನು ಶ್ರವಣ ಮಾಡಿದರೆ ಭಕ್ತಿ ಅಭಿವೃದ್ಧಿ ಆಗ್ತದೆ. ಯಾಕೆ ಅಂದರೆ ಪ್ರತಿ ಅಕ್ಷರದಲ್ಲಿ ಭಗವಂತನ ಸನ್ನಿಧಾನ ಇದೆಯಂತೆ. ಅಂಥ ಭಾಗವತವನ್ನು ನೀವು ರಚನೆ ಮಾಡಿದರೆ ಆ ಭಕ್ತಿಯಿಂದ, ಭಾಗವತದಿಂದ ಭಕ್ತಿ ಬರ್ತದೆ, ಭಕ್ತಿಯಿಂದ ಎಲ್ಲರೂ ಉದ್ಧಾರ ಆಗ್ತಾರೆ ಅಂತ ಹೇಳಿ ತಮ್ಮ ಆತ್ಮಚರಿತ್ರೆಯನ್ನು ಹೇಳಿ ನಾರದರು ಪ್ರಾರ್ಥನೆ ಮಾಡಿದರು. ನಾರದರ ಪ್ರಾರ್ಥನೆ ಪ್ರಕಾರ ಸಮಾಧಿ ಭಾಷೆಯಿಂದ ಭಾಗವತ ರಚನೆ ಆಯಿತು. ಏನು ವ್ಯಾಸರು ಭಾಗವತದಲ್ಲಿ ವಿಷಯ ಬರೆದರು ಅಂದರೆ, ಮಹಾಭಾರತದ ಕೊನೆ ಘಟ್ಟದಿಂದ ಭಾಗವತ ಪ್ರಾರಂಭ ಆಗ್ತದೆ. ಭಾಗವತದ ಇದಕ್ಕೆ ಹಿನ್ನೆಲೆಯಾಗಿ ಮಹಾಭಾರತ ಯುದ್ಧ ಮುಗಿದಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಶಿಬಿರದಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ. ದ್ರೌಪದಿಯ ಮಕ್ಕಳು ಅವರೂ ಒಂದು ಶಿಬಿರದಲ್ಲಿ ಮಲ್ಕೊಂಡಿದ್ದರು. ಆವಾಗ ಅಶ್ವತ್ಥಾಮಾಚಾರ್ಯರು ಯುದ್ಧ ಮುಗಿದ ಮೇಲೆ ಶಿಬಿರದಲ್ಲಿ ಉಪಪಾಂಡವರು ಮಲಗಿದಾಗ ಅಶ್ವತ್ಥಾಮಾಚಾರ್ಯರು ಹೋಗಿ ಆ ಪಾಂಡವರ ಮಕ್ಕಳ ಶಿರಶ್ಛೇದ ಮಾಡ್ತಾರೆ. ನಿದ್ದೆ ಮಾಡುವಾಗ ಏನು ಮಾಡಲಿಕ್ಕೆ ಸಾಧ್ಯ? ಹೋದರೂ ಎಲ್ಲರೂ ತಲೆ ಕಡ್ದು ಹಾಕಿದರು. ಆ ತಲೆಬುರುಡೆಗಳನ್ನು ತೊಗೊಂಡು ಹೋಗಿ ದುರ್ಯೋಧನನಿಗೆ ತೋರಿಸಿ, ದುರ್ಯೋಧನನನ್ನು ಪ್ರೀತಿಪಡಿಸಿ ನಾನು ಕೃತಾರ್ಥ ಅಂದ್ಕೊಂಡ್ರು ಅಶ್ವತ್ಥಾಮಾಚಾರ್ಯ. ದುರ್ಯೋಧನ ಅಶ್ವತ್ಥಾಮಾಚಾರ್ಯಗೆ ಹೇಳಿದ್ದ, ಆ ದ್ರೌಪದಿಯ ಮಕ್ಕಳ ತಲೆ ಕಡಿದು ನನಗೆ ತೋರಿಸಬೇಕು ಅಂತ ಹೇಳಿದ್ದ. ಆದ್ದರಿಂದ ಅವನಿಗೆ ಪ್ರೀತಿ ಆಗಲಿ ಅಂತ, ದುರ್ಯೋಧನನಿಗೆ ಪ್ರೀತಿ ಆಗಬೇಕು, ಅವನೊಂದು ಕೆಲಸ ಕೊಟ್ಟಿದ್ದಾನೆ ಅದನ್ನು ಮಾಡಬೇಕು ಅಂತ ಅಶ್ವತ್ಥಾಮಾಚಾರ್ಯರು ಈ ಕಾರ್ಯ ಮಾಡಿದರು. ಅವರು ರುದ್ರಾಂಶ ಸಂಭೂತರು, ಅಗ್ರಗಣ್ಯರು ಅಂತಾರೆ ರುದ್ರದೇವರನ್ನು, ಪರಶುಕ್ಲತ್ರಯ ಬಿಟ್ಟರೆ. ಆದರೂ ವಿಷ್ಣು ಭಕ್ತರಾದಂಥ ಪಾಂಡವರ ಮಕ್ಕಳನ್ನು ಹೀಗೆ ಕೊಂದರು. ಸ್ವಲ್ಪ ಅಶ್ವತ್ಥಾಮಾಚಾರ್ಯರ ಮನಸ್ಸು ಕೆಟ್ಟಿತ್ತು. ಮನೋನಿಯಾಮಕರೇ ಅವರು, ರುದ್ರದೇವರು, ಅವರ ಅವತಾರನೇ ಅಶ್ವತ್ಥಾಮ. ಆದರೆ ದುರ್ಯೋಧನನ ಅನ್ನದಿಂದ ಅವರ ಮನಸ್ಸು ಕಲುಷಿತವಾಗಿತ್ತು. ಅದಕ್ಕೆ ಮಲಗಿದಂಥ ದ್ರೌಪದೇಯರನ್ನು, ಅಂದರೆ ಉಪಪಾಂಡವರನ್ನು ವಧೆ ಮಾಡಿದರು. ಅಶ್ವತ್ಥಾಮಾಚಾರ್ಯರಿಗೆ ಉಪಪಾಂಡವರನ್ನು ಕೊಲ್ಲಬೇಕು ಅಂತ ಇದ್ದಿಲ್ಲ, ದುರ್ಯೋಧನನಿಗೆ ಬೇಕಾಗಿದೆಯಲ್ಲ ಅದಕ್ಕೆ ಕೊಂದರು. ತನಗೇನು ಪ್ರೀತಿ ಇಲ್ಲ, ದುರ್ಯೋಧನನಿಗೆ ಪ್ರೀತಿ ಆಗಬೇಕು. ಇಂಥ ಕರ್ಮ ಅಶ್ವತ್ಥಾಮಾಚಾರ್ಯ ಮಾಡ್ತಾರೆ. ಆಮೇಲೆ ಅಷ್ಟೇ ಸಾಲದೆ ಪಾಂಡವರ ವಂಶ ನಿರ್ವಂಶ ಆಗಬೇಕು ಅಂತ ದುರ್ಯೋಧನ ಹೇಳಿದ್ದ. ಅದಕ್ಕೋಸ್ಕರ ಉತ್ತರಾದೇವಿ ಆವಾಗ ಗರ್ಭಿಣಿಯಾಗಿದ್ಲು. ಅರ್ಜುನನ ಸೊಸೆ, ಅಭಿಮನ್ಯುವಿನ ಹೆಂಡತಿ. ಆ ಗರ್ಭದಿಂದ ಮತ್ತೆ ಒಂದು ಗಂಡು ಮಗು ಹುಟ್ಟಿದರೆ ಪಾಂಡವರ ಸಂತತಿ ಬೆಳೀತದೆ, ಅದು ಸಂಪೂರ್ಣ ವಿಚ್ಛಿನ್ನ ಆಗಿಬಿಡಬೇಕು, ಇದು ದುರ್ಯೋಧನನ ಆಸೆ. ಆದ್ದರಿಂದ ಅಶ್ವತ್ಥಾಮಾಚಾರ್ಯರು ಮಲಗಿದ ಉಪಪಾಂಡವರನ್ನು ಕೊಂದದ್ದಲ್ಲದೆ ಗರ್ಭಿಣಿಯಾದ ಉತ್ತರಾದೇವಿಗೆ ಆ ಗರ್ಭದ ಮೇಲೂ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು. ಆವಾಗ ಉತ್ತರಾದೇವಿ ಕೃಷ್ಣನ ಮೊರೆ ಹೋಗ್ತಾಳೆ. ಶ್ರೀಕೃಷ್ಣ ಕೊನೆಗೆ ಬಂದಂಥ ಈ ವಿಪತ್ತನ್ನು ಪರಿಹಾರ ಮಾಡಬೇಕು ಅಂಥೇಳಿ ಯೋಗಶಕ್ತಿಯಿಂದ ಉತ್ತರಾದೇವಿಯ ಹೊಟ್ಟೆ ಒಳಗೆ ಹೋಗಿ ಆ ಪರೀಕ್ಷಿತನನ್ನು ಸಂರಕ್ಷಣೆ ಮಾಡ್ತಾನೆ. ಆವಾಗ ಕುಂತಿದೇವಿ ಕೃಷ್ಣನನ್ನು ಬಹಳ ವಿಶೇಷವಾಗಿ ಸ್ತೋತ್ರ ಮಾಡ್ತಾಳೆ. ಎಷ್ಟು ಸಲ ಕೃಷ್ಣ ರಕ್ಷಣೆ ಮಾಡಿದ್ದಾನೆ. ಪದೇ ಪದೇ ಕೃಷ್ಣ ಪಾಂಡವರ ಹತ್ತಿರ ಬರೋದು, ಇವರ ಆಪತ್ತುಗಳನ್ನು ಪರಿಹಾರ ಮಾಡೋದು. ಯುದ್ಧದಲ್ಲಂತೂ ಸಾಕಷ್ಟು ಆಪತ್ತುಗಳು ಬಂದಿತ್ತು ಅರ್ಜುನನಿಗೆ, ಧರ್ಮರಾಜನಿಗೆ. ಅದನ್ನೆಲ್ಲ ಕೃಷ್ಣ ಪರಿಹಾರ ಮಾಡಿದ. ಯುದ್ಧ ಮಾಡಲಿಲ್ಲ ಅಂತ ಅಷ್ಟೇ ಹೊರತು ಸಾರಥಿ ಎನ್ನುವ ನೆಪದಿಂದ ಬಂದು 18 ದಿವಸ ಇವರಿಗೆ ಬಂದಂಥ ಅನೇಕ ಆಪತ್ತುಗಳನ್ನು ದೂರ ಮಾಡಿದ್ದಾನೆ ಶ್ರೀಕೃಷ್ಣ. ಕೊನೆಗೂ ಕೂಡ ಈಗ ಪರೀಕ್ಷಿತ್ ರಾಜನನ್ನು ಸಂರಕ್ಷಣೆ ಮಾಡಿದ. ಇದನ್ನೇ ಕುಂತಿದೇವಿ ಸ್ಮರಿಸಿಕೊಂಡು ಸ್ತೋತ್ರ ಮಾಡ್ತಿದ್ದಾಳೆ. ವಿಪದ ಸಂತ್ವನಶ್ಯಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಕೃಷ್ಣ, ನಿನ್ನ ಹತ್ರ ನಾನು ಬೇರೇನೂ ಕೇಳೋದಿಲ್ಲ, ಮೇಲಿಂದ ಮೇಲೆ ಆಪತ್ತುಗಳನ್ನು ಕೊಡು. ಯಾಕೆ ಅಂದರೆ ನಾನು ನೋಡ್ತಾ ಇದ್ದೀನಿ, ನಮಗೆ ಆಪತ್ತು ಬಂದಾಗೆಲ್ಲ ನೀನು ಅಲ್ಲಿ ಬರ್ತಿ. ಆಪತ್ತು ಬಂದಾಗೆಲ್ಲ ಅದನ್ನು ಪಾರು ಮಾಡಲಿಕ್ಕೆ, ಅದರಿಂದ ನಮ್ಮನ್ನು ಪಾರು ಮಾಡಲಿಕ್ಕೆ ನೀನು ಬರ್ತಿ, ನಿನ್ನ ದರ್ಶನ ಆಗ್ತದೆ. ನಿನ್ನ ದರ್ಶನ ಆಯಿತು ಅಂತಂದರೆ ಅದು ಮತ್ತೆ ಮೋಕ್ಷಕ್ಕೇ ಸಾಧನ, ಮತ್ತು ಸಂಸಾರದ ದರ್ಶನ ಇಲ್ಲ. ಹಾಗಾಗಿ ನಿನ್ನ ಸ್ವಭಾವ ಏನು ಅಂದರೆ ಆಪತ್ತು ಬಂದಾಗೆಲ್ಲ ಬಂದು ಕಾಪಾಡೋದು ಅಂತ. ಅದಕ್ಕೆ ನಿನ್ನ ದರ್ಶನಕ್ಕೋಸ್ಕರ ಮೇಲಿಂದ ಮೇಲೆ ಆಪತ್ತು ಬರಲಿ ಅಂತ ಕುಂತಿ ಕೇಳಿದ್ದಾಳೆ. ಬಾಲ್ಯದಲ್ಲಿ ಪಾಂಡವರ ಮೇಲೆ ವಿಷ ಪ್ರಯೋಗ ಮಾಡಿದರು.
ಅರಿಗಿನ ಮನೆಯಲ್ಲಿ ಬೆಂಕಿ ಹಚ್ಚಿದರು. ಆಮೇಲೆ ಹಿಡಿಂಬಾಸುರನ ಕಾಟ, ಅವನನ್ನು ವಧೆ ಮಾಡುವಾಗ ಅಲ್ಲಿಯೂ ಕೂಡ ವೇದವ್ಯಾಸ ದೇವರೇ ಮಾರ್ಗದರ್ಶನ ಮಾಡಿದರು. ಅಸತ್ಸಭಾಯ ದುರ್ಯೋಧನಾದಿಗಳೆಲ್ಲ ಸೇರಿ ಕುಂತಿಯ ಸೊಸೆ ದ್ರೌಪದಿ ದೇವಿಯನ್ನು ಮಾನಭಂಗ ಮಾಡಿಬಿಡಬೇಕು ಅಂತ ಹೊರಟರು. ಸೀರೆ ಎಳೆದರು, ಕೂದಲು ಹಿಡಿದು ಜಡೆ ಹಿಡ್ಕೊಂಡು ಎಳ್ಕೊಂಡು ಬಂದರು. ಅಕ್ಷಯಾಂಬರ ಕೊಟ್ಟು ನೀನು ಕಾಪಾಡಿದ್ದು ಸಾಧಾರಣ ಕಾರ್ಯವೇ? ಯಾರಿಗೆ ಮಾಡಲಿಕ್ಕೆ ಸಾಧ್ಯ? ವನವಾಸ ಮಾಡುವಾಗ ಎಷ್ಟೋ ಆಪತ್ತುಗಳಿತ್ತು, ಅದನ್ನು ಪಾರು ಮಾಡಿದೆ. ಈಗಲೂ ಕೂಡ ಮಹಾಭಾರತ ಯುದ್ಧದಲ್ಲಿ ಎಷ್ಟು ಆಪತ್ತು ಬಂದಿತ್ತು, ಎಷ್ಟು ಸಲ ಅರ್ಜುನ ಸತ್ತು ಹೋಗಬೇಕಾಗಿತ್ತು. ಅಂಥ ಸಂದರ್ಭದಲ್ಲೆಲ್ಲ ಕೃಷ್ಣ ಬಂದು ಕಾಪಾಡಿದ್ದಾನೆ. ಶಕ್ತಿ ಆಯುಧವನ್ನು ಅರ್ಜುನನ ಮೇಲೆ ಎಸಿಬೇಕು ಅಂತ ಕರ್ಣ ತಂದಿದ್ದ. ಅದು ಅರ್ಜುನನಿಗೆ ಗೊತ್ತಿಲ್ಲ. ಆ ಶಕ್ತಿ ಆಯುಧ ಎಸೆಯುವ ಉದ್ದೇಶ ಅವನಿಗಿತ್ತು. ಕೂಡಲೇ ಕೃಷ್ಣ ರಥವನ್ನು ಬೇರೆ ಕಡೆ ಕರ್ಕೊಂಡು ಹೋಗಿ ಘಟೋತ್ಕಚನನ್ನು ಕರ್ಣನ ಹತ್ರ ಹೋಗು ಯುದ್ಧ ಮಾಡು ಅಂತ ಕಳಿಸಿ ಅರ್ಜುನನ್ನು ಉಳಿಸಿದ. ಅವನು ಶಕ್ತಿ ಆಯುಧ ಬಿಸಾಡಿದ, ಅದು ಘಟೋತ್ಕಚನನ್ನು ಬಲಿ ತಗೊಂಡಿತು. ಆದರೆ ಅರ್ಜುನ ಉಳಿದ. ಸರ್ಪಾಸ್ತ್ರ ಪ್ರಯೋಗ ಮಾಡಿದ್ದ ಕರ್ಣ. ಆವಾಗ 5 ಅಂಗುಲ ರಥವನ್ನೇ ಒತ್ತಿ ಭೂಮಿಯ ಕೆಳಗಡೆ ಅದು ಹೋಗೋ ಹಾಗೆ ಮಾಡಿ ಆ ಕಣ್ಣಿನ ಕಡೆಗಣ್ಣಿಗೆ ಗುರಿಯಿಟ್ಟಂಥ ಸರ್ಪಾಸ್ತ್ರ, ಆ ಬಾಣ ಕಿರೀಟಕ್ಕೆ ಹೋಯಿತು. ಇಲ್ಲದಿದ್ದರೆ ತಲೆ ಹೋಗ್ತಿತ್ತು. ರಥ ಒತ್ತಿದ ಕೃಷ್ಣ, ಬಾಣ ಬರುವಾಗ ಅದು ಕಿರೀಟಕ್ಕೆ ಬಿತ್ತು, ಕಿರೀಟ ಹೋಯಿತು, ತಲೆ ಉಳಿಯಿತು. ಅರ್ಜುನನಿಗೂ ಧರ್ಮರಾಜನಿಗೂ ಒಂದು ಸಲ ಪರಸ್ಪರ ಯುದ್ಧ ಆಯಿತು ಶಿಬಿರದಲ್ಲಿ. ಕರ್ಣನನ್ನು ಇನ್ನೂ ಕೊಂದಿಲ್ಲ ಅರ್ಜುನ. ಅದು ಧರ್ಮರಾಜನಿಗೆ ಸಿಟ್ಟು ಬಂತು. ಗಾಂಡೀವ ತೆಗೆದು ಯಾರಿಗಾದರೂ ಕೊಟ್ಟುಬಿಡು ಅಂತಂದ. ಗಾಂಡೀವ ಯಾರಿಗಾದರೂ ಕೊಡು ಅಂತಂದರೆ ಯಾರಂತಾರೋ ಅವ್ರನ್ನ ಕೊಲ್ತೀನಿ ಅಂತ ಇವನು ಪ್ರತಿಜ್ಞೆ ಮಾಡಿದ್ದ. ಖಡ್ಗ ಎತ್ತಿದ್ದ ಧರ್ಮರಾಜನ ಮೇಲೆ. ನಾನು ಗಾಂಡೀವ ನಿಂದೆ ಮಾಡ್ತಾ ಇದ್ದಿ, ನಿನ್ನನ್ನು ಕೊಲ್ತೇನೆ ಅಂತ ಕೈ ಎತ್ತಿದ, ಖಡ್ಗ ಎತ್ತಿದ. ಕೃಷ್ಣ ಹೇಳಿದ, ಏನೋ ಇದು, ಕ್ಷತ್ರಿಯರಿಗೆ ಪ್ರತಿಜ್ಞೆ ಮುಖ್ಯ. ನನ್ನ ಗಾಂಡೀವ ನಿಂದೆ ಮಾಡಿದವ್ರನ್ನ ಕೊಲ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೀನಿ. ನಮ್ಮ ಅಣ್ಣ ಧರ್ಮರಾಜನೇ ನನ್ನ ಗಾಂಡೀವವನ್ನು ನಿಂದೆ ಮಾಡಿದ್ದಾನೆ, ಅವನನ್ನು ಕೊಲ್ತೇನೆ ಅಂತ ಹೊರಟ. ಹಾಗೆ ಕೃಷ್ಣ ಹೇಳ್ತಾನೆ, ಹೌದು, ಕ್ಷತ್ರಿಯರಿಗೆ ಪ್ರತಿಜ್ಞೆ ಮುಖ್ಯ. ನಿನ್ನ ಗಾಂಡೀವ ಇವನು ದುರ್ಯೋಧನ ನಿಂದೆ ಮಾಡಿದ್ದು ಹೌದು. ನಿನ್ನ ಪ್ರತಿಜ್ಞೆಯಂತೆ ದುರ್ಯೋಧನನ ವಧೆ ಮಾಡಬೇಕು, ಖಡ್ಗದಿಂದ ಮಾಡಬೇಡ ಅಂತಂದು. ಮತ್ತಿನ್ನು ಹೇಗೆ ವಧೆ ಮಾಡೋದು? ಬಾಯಿಗೆ ಬಂದಾಗ ಬೈ ಅವನನ್ನು ಅಂತಂದುಬಿಟ್ಟಷ್ಟೆ. ಒಂದಿಷ್ಟು ಬೈದ್ಬಿಡು, ಅವನು ವಧೆ ಮಾಡಿದ ಹಾಗಾಗ್ತದೆ. ಬೈದ, ಚೆನ್ನಾಗಿ ಬೈದ. ಅವನಿಗೆ ವಧೆ ಮಾಡೋ ಉದ್ದೇಶ ಇದ್ದಿಲ್ಲ, ಪ್ರತಿಜ್ಞೆಯಂತೆ ವಧೆ ಮಾಡಬೇಕಾಗಿತ್ತು. ಬೈದರೂ ವಧೆ ಮಾಡಿದ ಹಾಗಾಗ್ತದೆ ಅಂತ ಧರ್ಮಸೂಕ್ಷ್ಮ ಹೇಳಿದಾಗ ಬೈದ, ವಧೆ ಆಯಿತು. ಆದರೆ ಇವನಿಗೆ ಮುಖ ತೋರಿಸ್ಲಿಕ್ಕೆ ನಾಚಿಕೆ ಆಯ್ತು. ಆಮೇಲೆ ಇಷ್ಟೆಲ್ಲ ಬೈದವನ ಜೊತೆಗೆ ಇರೋದು ಹೇಗೆ? ಆತ್ಮಹತ್ಯೆ ಮಾಡ್ಕೋತೇನೆ ಅಂತ ಹೊರಟ. ಕೃಷ್ಣ ಅಂದ, ಇದೇನಿದು ಮತ್ತೆ? ಇಲ್ಲ, ಅವನಿಗೆ ಇಷ್ಟು ಬೈದ ಮೇಲೆ ನಾನಿನ್ನು ಹೇಗೆ ಬದುಕಿರಲಿ, ಅದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ.